ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಾರ್ಚ್ 19ರಂದು ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ರಥೋತ್ಸವ, ಶರಣಬಸವಪ್ಪ ಅಪ್ಪ ಸುದ್ದಿಗೋಷ್ಠಿ. ಮಾರ್ಚ್ 23ರಂದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಬಲಿದಾನ್ ದಿವಸ್ ಸಮಾರಂಭ ಆಯೋಜನೆ, ವೈಜನಾಥ್ ಝಳಕಿ ಸುದ್ದಿಗೋಷ್ಠಿ. ಕಲಬುರಗಿ ಡಾಕ್ಟರ್ ರಾಜ್ ಅಭಿಮಾನಿಗಳಿಂದ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಆಚರಣೆ. ಶರಣಬಸವೇಶ್ವರ ಸನ್ನಿಧಿಯಲ್ಲಿ ಗಮನ ಸೆಳೆದ ಲಕ್ಷ ದೀಪೋತ್ಸವ. ತೊಗರಿ ಬೆಳೆಗೆ ಸೂಕ್ತ ಪರಿಹಾರ ನೀಡುವಂತೆ ಕಲಬುರಗಿಯಲ್ಲಿ ರೈತ ಮುಖಂಡರ ಒತ್ತಾಯ. ಈಗ ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೈವ ಶರಣಬಸವೇಶ್ವರರ 203ನೇ ರಥೋತ್ಸವವು ಮಾರ್ಚ್ 19ರಂದು ನಡೆಯಲಿದೆ ಎಂದು ಶರಣಬಸವೇಶ್ವರ ಸಂಸ್ಥಾನದ 8ನೇ ಮಹಾದಾಸೋಹ ಪೀಠಾಧಿಪತಿ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿ ಮತ್ತು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷೆ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅವಾಜಿ ಅವರು ಹೇಳಿದರು. ನಗರದ ಶ್ರೀ ಶರಣಬಸವೇಶ್ವರ ಮಹಾ ಸಂಸ್ಥಾನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತ್ಯಾಗದ ಸಾಕಾರ ಮೂರ್ತಿಯಾಗಿದ್ದ ಮತ್ತು ಈ ಪ್ರದೇಶದ ಜನರಲ್ಲಿ ದಾಸೋಹ ಸಂಸ್ಕೃತಿಯ ಮನೋಭಾವವನ್ನು ಜೀವನ ವಿಧಾನವನ್ನಾಗಿ ಮಾಡಿದ ಸಂತ ಮತ್ತು ಸಮಾಜದ ಸುಧಾರಕ ಭಗವಾನ್ ಶರಣಬಸವೇಶ್ವರರ 203ನೇ ಪುಣ್ಯತಿಥಿಯನ್ನು ಸ್ಮರಿಸಲಾಗುತ್ತದೆ. ಈ ದಿನವು ಶರಣಬಸವೇಶ್ವರರ ನಂತರ ಅನುಕ್ರಮ ಮಹಾದಾಸೋಹ ಪೀಠಾಧಿಪತಿಗಳ 203ನೇ ಪವಿತ್ರ ಪೀಠಾರೋಹಣವನ್ನು ಸ್ಮರಿಸುತ್ತದೆ. ರಥೋತ್ಸವಕ್ಕೆ ಮುಂಚಿತವಾಗಿ ಉಚ್ಚಾಯಿ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ರಥ ನಡೆಯಲಿದೆ ಎಂದರು. ದೇಶ ಮತ್ತು ವಿದೇಶಗಳಿಂದ ಬರುವ ಜನರು ಕೋಮು ರೇಖೆಗಳನ್ನು ಮೀರಿ ವಿಶಾಲವಾದ ಶರಣಬಸವೇಶ್ವರ ದೇವಾಲಯ ಸಂಕೀರ್ಣದಲ್ಲಿ ಸಂತರು ಬಳಸುತ್ತಿದ್ದ ಬೆಳ್ಳಿ ತಟ್ಟೆ ಪ್ರದರ್ಶನದ ಐತಿಹಾಸಿಕ ಘಟನೆಯನ್ನು ವೀಕ್ಷಿಸುತ್ತಾರೆ ಎಂದು ಅವರು ಹೇಳಿದರು. ರಥೋತ್ಸವದ ಸಮಯದಲ್ಲಿ ವರ್ಷಕ್ಕೊಮ್ಮೆ ಪ್ರದರ್ಶಿಸಲಾಗುವ ಪ್ರಸಾದ ಬಟ್ಟಲನ್ನು ರಥೋತ್ಸವದ ಆರಂಭವನ್ನು ಸೂಚಿಸಲು ಡಾಕ್ಟರ್ ಅಪ್ಪಾಜಿ ಮತ್ತು ಚಿರಂಜೀವಿ ಅಪ್ಪ ಅವರು ಭಕ್ತರಿಗೆ ಪ್ರದರ್ಶಿಸುತ್ತಾರೆ. ಪ್ರಸಾದ ಬಟ್ಟಲು ಜೊತೆಗೆ ಭಕ್ತರಿಗೆ ಲಿಂಗಸಜ್ಜುವಿನ ಒಂದು ನೋಟವನ್ನು ಪಡೆಯುವ ಅವಕಾಶವೂ ಸಿಗುತ್ತದೆ ಎಂದು ಹೇಳಿದರು. ನೆರೆಯ ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಕರ್ನಾಟಕದ ವಿವಿಧ ಭಾಗಗಳ ದೂರದ ಜಿಲ್ಲೆಗಳಿಂದ ಭಕ್ತರು ವಾರ್ಷಿಕ ಯಾತ್ರೆ ಮತ್ತು ರಥೋತ್ಸವದಲ್ಲಿ ಭಾಗವಹಿಸಲು ದೇವಾಲಯಕ್ಕೆ ಬರುತ್ತಾರೆ. ಈ ರಥೋತ್ಸವದಲ್ಲಿ ಶರಣಬಸವೇಶ್ವರರ ವಿಗ್ರಹವನ್ನು ಹೂವಿನಿಂದ ಅಲಂಕರಿಸಿದ ರಥದಲ್ಲಿ ಇರಿಸಿ ಭಕ್ತರು ವಿಶಾಲವಾದ ದೇವಾಲಯ ಸಂಕೀರ್ಣದೊಳಗೆ ದೂರಕ್ಕೆ ಎಳೆಯುತ್ತಾರೆ. ಸಾವಿರಾರು ಭಕ್ತರು ತಮ್ಮ ಕಷ್ಟಗಳನ್ನು ಪೂರೈಸಲು ಮತ್ತು ಭಗವಾನ್ ಶರಣಬಸವೇಶ್ವರರಿಗೆ ಕೃತಜ್ಞತೆಯ ಭಾವವಾಗಿ ತಮ್ಮ ದೂರದ ಹಳ್ಳಿಗಳಿಂದ ಸಂಪೂರ್ಣ ದೂರ ನಡೆದುಕೊಂಡು ಹೋಗುತ್ತಾರೆ ಎಂದು ಹೇಳಿದರು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ನಾಲ್ವಾರದಲ್ಲಿರುವ ಕೋರಿಸಿದ್ದೇಶ್ವರ ಮಠದ ಡಾಕ್ಟರ್ ಸಿದ್ಧ ತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರಿಗೆ ಪ್ರತಿಷ್ಠಿತ ಅಪ್ಪ ಪ್ರಶಸ್ತಿ ಮತ್ತು ಸಮಾಜಕ್ಕೆ ನೀಡಿದ ಅಪಾರ ಕೊಡುಗೆಯನ್ನು ಗುರುತಿಸಿ ಆಳಂದ್ ಶಾಸಕ ಶ್ರೀ ಬಿಆರ್ ಪಾಟೀಲ್ ಅವರಿಗೆ ದಾಸೋಹ ಜ್ಞಾನ ರತ್ನ ಪ್ರಶಸ್ತಿಯನ್ನು ನೀಡಲು ನಿರ್ಧರಿಸಿದ್ದಾರೆ ಎಂದು ಡಾಕ್ಟರ್ ಅವ್ವಾಜಿ ಹೇಳಿದರು. ಈ ಪ್ರಶಸ್ತಿಯು ತಲಾ 51,000 ರೂಪಾಯಿ ನಗದು, ಫಲಕ ಮತ್ತು ಪ್ರಶಂಸಾ ಪತ್ರವನ್ನು ಹೊಂದಿದೆ ಎಂದು ಹೇಳಿದರು.
ರಥೋತ್ಸವದ ಭಾಗವಾಗಿ ಸಂಸ್ಥಾನದ 7ನೇ ಪೀಠಾಧಿಪತಿ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿ, 8ನೇ ಮಹಾದಾಸೋಹ ಪೀಠಾಧಿಪತಿ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿ ಮತ್ತು ಸಂಸ್ಥಾನದ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿ ಅವರ ಜೀವನದ ವಿವಿಧ ಆಯಾಮಗಳ ಕುರಿತು 3 ಪುಸ್ತಕಗಳನ್ನು ಸೋಮವಾರ ಬಿಡುಗಡೆ ಮಾಡಲಾಗುವುದು ಎಂದು ಶರಣಬಸವೇಶ್ವರ ವಿದ್ಯಾವರ್ಧನ ಸಂಘದ ಕಾರ್ಯದರ್ಶಿ ಶ್ರೀ ಬಸವರಾಜ್ ದೇಶಮುಖ್ ಹೇಳಿದರು. 19ನೇ ಶತಮಾನದ ಸಮಾಜ ಸುಧಾರಕ ಶರಣಬಸವೇಶ್ವರ ಅವರ ಪಾರ್ಥಿವ ಶರೀರವನ್ನು ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಮತ್ತು ಶರಣಬಸವೇಶ್ವರ ದೇವಾಲಯವು ಇಡೀ ಪ್ರದೇಶದಲ್ಲಿ ಒಂದು ರೀತಿಯಾಗಿದ್ದು, ಇದು ದೇವಾಲಯಗಳ ಅವಿಭಾಜ್ಯ ಅಂಗವಾಗಿದೆ. ಶರಣಬಸವೇಶ್ವರರ ಗದ್ದುಗೆ ಮತ್ತು ವಿಗ್ರಹದ ದರ್ಶನ ಪಡೆಯಲು ದೇವಾಲಯಕ್ಕೆ ಭೇಟಿ ನೀಡುವ ಸಾವಿರಾರು ಯಾತ್ರಿಕರು ಆರತಿ ಮತ್ತು ಇತರ ಧಾರ್ಮಿಕ ವಿಧಿವಿಧಾನಗಳನ್ನು ಸಲ್ಲಿಸುವ ಸಮಯದಲ್ಲಿ ಪೂಜಾರಿಗಳಿಗೆ ಯಾವುದೇ ಹಣವನ್ನು ನೀಡುವುದನ್ನು ತಡೆಯುತ್ತಾರೆ. ಬದಲಾಗಿ ಭಕ್ತರು, ವಿಶೇಷವಾಗಿ ಈ ಪ್ರದೇಶದ ರೈತರು, ತಮ್ಮ ಕೃಷಿ ಹೊಲಗಳಿಂದ ಬರುವ ಕೊಯ್ಲಿನ ಒಂದು ಭಾಗವನ್ನು ದೇವಾಲಯಕ್ಕೆ ದಾನ ಮಾಡುತ್ತಾರೆ. ಪ್ರತಿದಿನ ದೇವಾಲಯಕ್ಕೆ ಭೇಟಿ ನೀಡುವ ಹಸಿದ ಹೊಟ್ಟೆಗೆ ಉಚಿತವಾಗಿ ಆಹಾರವನ್ನು ಒದಗಿಸುತ್ತಾರೆ ಎಂದರು. 19ನೇ ಶತಮಾನದಲ್ಲಿ ಹಲವಾರು ಜೀವಗಳನ್ನು ಬಲಿ ತೆಗೆದುಕೊಂಡ ಈ ಪ್ರದೇಶದಲ್ಲಿನ ಅತ್ಯಂತ ಭೀಕರ ಬರಗಾಲದ ಸಮಯದಲ್ಲಿ ಸಂತ ಶರಣಬಸವೇಶ್ವರರ ನಿಸ್ವಾರ್ಥ ಸೇವೆಯು ಶರಣಬಸವೇಶ್ವರರನ್ನು ಸಾಮಾನ್ಯ ಆತ್ಮದಿಂದ ಸಂತನನ್ನಾಗಿ ಪರಿವರ್ತಿಸಿತು. 18ನೇ ಶತಮಾನದ ಕ್ಷಾಮದ ಸಮಯದಲ್ಲಿ ಸಂತ ಶರಣಬಸವೇಶ್ವರರು ದಾಸೋಹ ಸಂಸ್ಕೃತಿಗೆ ಹೊಸ ಅರ್ಥವನ್ನು ನೀಡಿದರು ಮತ್ತು ಅವರು ಶ್ರೀಮಂತರು ಮತ್ತು ಶ್ರೀಮಂತರ ಮನೆಗಳಿಗೆ ವೈಯಕ್ತಿಕವಾಗಿ ಭೇಟಿ ನೀಡುತ್ತಿದ್ದರು ಮತ್ತು ವಿವಿಧ ಕೇಂದ್ರಗಳಲ್ಲಿ ಪ್ರಾರಂಭವಾದ ಗಂಜ್ ಕೇಂದ್ರಗಳಲ್ಲಿ ಬಡವರಿಗೆ ಆಹಾರ ನೀಡಲು ಆಹಾರ ಧಾನ್ಯಗಳನ್ನು ಸಂಗ್ರಹಿಸುತ್ತಿದ್ದರು ಎಂದರು. ರಥೋತ್ಸವದ ನಂತರ ದೇವಾಲಯದ ಎದುರಿನ ಯಾತ್ರಾ ಮೈದಾನದಲ್ಲಿ ಪ್ರದರ್ಶನ ನಡೆಯಲಿದ್ದು, ಇದನ್ನು ಕಳೆದ 200 ವರ್ಷಗಳಿಂದ ಸಂಸ್ಥಾನವು ಆಯೋಜಿಸುತ್ತಿದೆ. ಇದರಲ್ಲಿ ದೇಶಾದ್ಯಂತ ವ್ಯಾಪಾರಿಗಳು ತಮ್ಮ ಮಳಿಗೆಗಳನ್ನು ಸ್ಥಾಪಿಸುತ್ತಾರೆ ಮತ್ತು ಮಕ್ಕಳು ಉತ್ತಮ ಸಮಯವನ್ನು ಕಳೆಯಲು ಆಟದ ಕೇಂದ್ರಗಳಿಗೆ ಪ್ರತ್ಯೇಕ ಸ್ಥಳವನ್ನು ಕಾಯ್ದಿರಿಸಲಾಗಿದೆ. ಈ ವರ್ಷದ ರಥೋತ್ಸವದ ಮತ್ತೊಂದು ವೈಶಿಷ್ಟ್ಯವೆಂದರೆ ಭಗವಾನ್ ಶರಣಬಸವೇಶ್ವರರ ಜೀವನ ಮತ್ತು ಕಾಲದ ಕುರಿತಾದ ನಾಟಕವನ್ನು 3 ದಿನಗಳವರೆಗೆ ಪ್ರದರ್ಶಿಸಲಾಗುವುದು ಎಂದು ಹೇಳಿದರು. ಭಕ್ತಿ ಶ್ರದ್ಧೆಯನ್ನು ನೀಡುವುದು ದಾಸೋಹ, ತಾನಿಲ್ಲದೆ ಭಕ್ತಿ ಶ್ರದ್ಧೆಯನ್ನು ಪಡೆಯುವುದು ಪ್ರಸಾದ. ಅಹಂಕಾರವಿಲ್ಲದೆ ಭಕ್ತಿಪೂರ್ವಕ ಮಾಡುವ ಕೆಲಸ ಕಾಯಕವಾಗುತ್ತದೆ, ಪೂಜೆ ಆಗುತ್ತದೆ. ಕಲಬುರಗಿಯ ಆರಾಧ್ಯ ದೇವರಾದ ಶರಣಬಸವೇಶ್ವರರಿಗೆ ನಮಸ್ಕರಿಸಿ, ಎಲ್ಲ ಪೀಠಾಧಿಪತಿಗಳಿಗೆ ನಮಸ್ಕರಿಸಿ, ನನ್ನ ಅಜ್ಜನವರಿಗೆ ನಮಸ್ಕರಿಸಿ, ಅಪ್ಪಾಜಿ ಹಾಗೂ ಅಬಾಜಿಗಳಿಗೆ ನಮಸ್ಕರಿಸಿ, ಗುರುಗಳಿಗೆ ಸಕಲ ಭಕ್ತಾದಿಗಳಿಗೆ ಶರಣಾರ್ಥಿ. ಶರಣಬಸವೇಶ್ವರ 203ನೇ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ. ಮಾರ್ಚ್ 18ರಂದು ಸಂಜೆ 6 ಗಂಟೆಗೆ ಉತ್ಸವ ಇರುತ್ತದೆ. ಮಾರ್ಚ್ 19ರಂದು ಸಂಜೆ 6 ಗಂಟೆಗೆ ರಥೋತ್ಸವ ಇರುತ್ತದೆ. ಎಲ್ಲರೂ ರಥೋತ್ಸವದಲ್ಲಿ ಭಾಗಿಯಾಗಿ ಶರಣ ದರ್ಶನ ಪಡೆಯೋಣ. ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಗುರು ಈಗ ಜಂಗಮ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ನಾವು ನೀವು ಎಲ್ಲರೂ ಕೂಡಿ ರಥೋತ್ಸವ ಅದ್ದೂರಿಯಾಗಿ ಆಚರಿಸೋಣ. ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಜಾತ್ರೆಯನ್ನು ಶಾಂತಿಯುತವಾಗಿ ನಡೆಸಿಕೊಂಡು ಹೋಗೋಣ. ಶ್ರೀ ಶರಣರು ಎಲ್ಲರಿಗೂ ಒಳ್ಳೆಯದು ಮಾಡಿ. ಶ್ರೀ ಶರಣಬಸವೇಶ್ವರ ಜೈ. ಸಮೀಪ ಮನಮುಟ್ಟುವಂತೆ ನಾವೆಲ್ಲ ಮಾಡಿದರೆ ನಮ್ಮೆಲ್ಲರಿಗೂ ಮತ್ತು ಮಾಧ್ಯಮ ಸೋದರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮನೆಗೆ ಇಂದು ಈ ಸಾರಿ 203 ರಥೋತ್ಸವ ಇದೆ. 15ನೇ ತಾರೀಕು ಉಚ್ಚಾಯಿ, 19ನೇ ತಾರೀಕು ಶರಣಬಸವೇಶ್ವರ ರಥೋತ್ಸವ ಇದೆ. ಸಂಜೆ 6 ಗಂಟೆಗೆ ಇದೆ. ಪ್ರತಿ ವರ್ಷವೇ ವಿಧಿವಿಧಾನ ಪ್ರಕಾರ ರಥೋತ್ಸವ ಜರಗಲಿದೆ. ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರ ಯಜಮಾನರು ND ಪೀಠಾಧಿಪತಿಯವರು ಮತ್ತು ಪೂಜ್ಯ ಚಿರಂಜೀವಿ ದೊಡ್ಡಪ್ಪ 9ನೇ ಪೀಠಾಧಿಪತಿಯವರ ಕೈಯಿಂದ ವಿಧಿವಿಧಾನ ನಡೆಯಲಿದೆ. ಗುರುಲಿಂಗ ಜಂಗಮ ಪೂಜೆ, ಅನ್ನದಾಸೋಹ ನಿರಂತರವಾಗಿ ನಡೆಯುತ್ತಾ ಇದೆ. ಅರ್ಚನೆ, ಅರ್ಪಣೆ, ಅನುಭವ ಈಗ ನಿರಂತರವಾಗಿ ನಡೆಯುತ್ತದೆ. ಇದರ ಜೊತೆ ಶಿಕ್ಷಣ ದಾಸೋಹ ಕೂಡ ಬಹಳಷ್ಟು ಬೆಳೆದಿದೆ. ಇಂದಿನ ಮಕ್ಕಳಿಗೆ ಎಂಥ ಶಿಕ್ಷಣ ಬೇಕು ಅದನ್ನು ನಾವು ಕೊಡ್ತಾ ಬಂದಿದ್ದೇವೆ ಮತ್ತು ಇಲ್ಲಿ ಶಾಂತಿ ಸೌಹಾರ್ದತೆಗೆ ಮುಖ್ಯ ಉಸಿರಾಗಿದೆ ಶರಣಬಸವೇಶ್ವರ ಸಂಸ್ಥೆಯದು. ಅನ್ನದಾಸೋಹ
ಅಂದರೆ ಲೈಟಿನ ವಿಶೇಷ ಅಲಂಕಾರವಾಗಿ ಗುಡಿಗೆ ಮಾಡಲಾಗಿದೆ. ಬಹಳ ಸುಂದರವಾಗಿ ಕಾಣುತ್ತಿದೆ. ಭಕ್ತಾದಿಗಳು ಬಹಳ ಆನಂದ ಪಡ್ತಾ ಇದ್ದಾರೆ. ಭಕ್ತರು ನೋಡಿ ಆನಂದ ಪಡುವುದೇ ನಮಗೆ ಬಹಳ ಆನಂದ. ಇಂದಿನ ಬೇಸಿಗೆ ಕಾಲದಲ್ಲಿ ತೊಂದರೆ ಆಗಬಾರ್ದಂತೂ ಫಿಲ್ಟರ್ ಕೂಲ್ ಆಗಿರುವ ತಂಪಾದ ನೀರಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಮತ್ತು ಪ್ರತಿ ವರ್ಷದಂತೆ ಸಾಂಸ್ಕೃತಿಕ ಕಾರ್ಯಕ್ರಮ, ಪುಸ್ತಕ ಬಿಡುಗಡೆ, ಪ್ರಶಸ್ತಿ ಪ್ರದಾನ, ಭಕ್ತಾದಿಗಳ ಸೇವೆ, ಶರಣರ ಸೇವೆಯಿಂದೇ ನಾವು ನಡೆದುಕೊಂಡು ಬಂದಿದ್ದೇವೆ. ಸುಮಾರಾಗಿ 400 ದನಗಳ ಗೋಶಾಲೆಗಳನ್ನು ತೆಗೆದಿದ್ದಾರೆ ಮತ್ತು ಜಾನಪದ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಬಂದಿದೆ ಸಂಸ್ಥಾನ ಕಡೆಯಿಂದ. ಹಾಲಕ್ಕಿ, ಡೊಳ್ಳು, ನಂದಿಗೋಳ, ಪುರಂದರು, ಜಾನಪದ ಕಲೆ ರೂಪವಾದ ಅನೇಕ ಪ್ರದರ್ಶನಗಳು ಇಲ್ಲಿ ಜಾತ್ರಾ ಕಾರ್ಯಕ್ರಮದಲ್ಲಿ ನಡೆಯುತ್ತೇವೆ. ಎಲ್ಲ ವಿಶೇಷವಾಗಿ ಸಾಹಿತ್ಯ ಮತ್ತು ಸಂಗೀತ ಮತ್ತು ಎಲ್ಲ ಸಾಂಪ್ರದಾಯಿಕ ಜಾನಪದ ಎಲ್ಲವನ್ನೂ ಪ್ರೋತ್ಸಾಹಿಸಿಕೊಂಡು ಮಾಡ್ತಾ ಬರ್ತಿದ್ದಾರೆ ಸಂಸ್ಥಾನ ಕಡೆಯಿಂದ. ಮತ್ತು ಶರಣಬಸವೇಶ್ವರ ಉತ್ಸವವು ಜಾತ್ರಾ ಉತ್ಸವದಲ್ಲಿ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ವಿಶೇಷವಾಗಿ ಮಳಿಗೆಗಳು, ಮಕ್ಕಳಿಗೆ ಆಟದ ವಸ್ತುಗಳು, ತಿಂಡಿ ತಿನಿಸಿನ ಅಂಗಡಿಗಳು, ವಿಭೂತಿ, ರುದ್ರಾಕ್ಷಿ ಮಾರಾಟ ಮಾಡುತ್ತಾರೆ. 203 ವರ್ಷಗಳಿಂದ ಈ ದಾಸೋಹನಲ್ಲಿ ಪೀಠಾಧಿಪತಿ ನಿರಂತರವಾಗಿ ಈ ಕಾರ್ಯಕ್ರಮ ಮಾಡಿಕೊಂಡು ಬರುತ್ತಿದ್ದಾರೆ ಮತ್ತು ಎಲ್ಲ ಜಾತ್ರಾ ಮೈದಾನ ಜಾತ್ರಾ ವ್ಯವಸ್ಥೆಯನ್ನು ಪೀಠಾಧಿಪತಿಗಳು ನೋಡ್ಕೊಂಡು ಬರ್ತದೆ. ನಿರಂತರವಾಗಿ 203 ವರ್ಷದಿಂದ ಈ ಸಂಸ್ಥಾನ ಕಡೆಯಿಂದ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಲಿಂಗ ಸತಿಗೆ ಪ್ರದರ್ಶನ ಮತ್ತು ಪ್ರಸಾದ ಭಟ್ಟರ ಪ್ರದರ್ಶನನು ಪೀಠಾಧಿಪತಿಗಳಾದ ಚಿರಂಜೀವಿಯವರು ಮತ್ತು ನಿಮ್ಮ ಅಪ್ಪಾಜಿಯವರು ಮಾಡ್ಕೊಂಡು ಬರ್ತಿದ್ದಾರೆ. ಈಗಿನ ಪೀಠಾಧಿಪತಿಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ 5 ದಿನದ ಕಾರ್ಯಕ್ರಮ ನಡೆಯುತ್ತದೆ. ಪಲ್ಲಕ್ಕಿ ಉತ್ಸವ, ಭಾವಿ ಗಂಗೆ ಪೂಜೆ, ಉಚ್ಚಾರಿ, ರಥೋತ್ಸವ ಎಲ್ಲವೂ 5 ದಿನದ ಕಾರ್ಯಕ್ರಮ ಇರ್ತದೆ. ಮತ್ತು ಬಂದ ಭಕ್ತರಿಗೆ ಪ್ರಸಾದ, ತಂಪಾದ ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆಯನ್ನು ಸರಿಯಾಗಿ ನೋಡಿಕೊಂಡು ವ್ಯವಸ್ಥೆ ಮಾಡಲಾಗಿದೆ ಜಾತ್ರೆಯಲ್ಲಿ. ಮತ್ತು ನಾವು ಕೂಡಿಕೊಂಡು ಶಿಸ್ತಿನಿಂದ, ಶಾಂತಿಯಿಂದ, ಸಮಾಧಾನದಿಂದ ರಥೋತ್ಸವ ಮಾಡಿಕೊಂಡು ಹೋಗೋಣ. ಭಕ್ತಿ ಮಾಡಿ ಶರಣರ ಕೃಪೆಗೆ ಪಾತ್ರರಾಗೋಣ. ಶರಣಬಸವೇಶ್ವರ ಆಶೀರ್ವಾದ ತನ್ನೆಲ್ಲರ ಮೇಲೆ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಿ ಈ ನಾಡು ಸಮೃದ್ಧಿಯಾಗಿ ಅಭಿವೃದ್ಧಿಯಾಗಿ ಶರಣರ ಕೃಪೆಗೆ ಪಾತ್ರರಾಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. 203ನೇ ವರ್ಷದ ಜಾತ್ರಾ ಮಹೋತ್ಸವ ಅಂಗವಾಗಿ ಶರಣಬಸವೇಶ್ವರರು ಸಂಸ್ಥಾನದ ಮಹಾಪೀಠಾಧಿಪತಿಯಾದ ಪರಮ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರ ಮತ್ತು ಚಿರಂಜೀವರಾವ್ ಅಪ್ಪಾಜಿಯವರು ಗಂಗಾ ಪೂಜೆಯನ್ನು ಸಲ್ಲಿಸಿ ಬ್ರಹ್ಮಪುರ ಬಡಾವಣೆಯಲ್ಲಿ ಭಕ್ತರ ದರ್ಶನ ಕೊಡುವ ಮೂಲಕ ದಾಸೋಹ ಶರಣಬಸವೇಶ್ವರ ಯಾತ್ರಾ ಮಹೋತ್ಸವಕ್ಕೆ ಚಾಲನೆಯನ್ನು ನೀಡಿದರು. ದಿನಾಂಕ 16ರಂದು ರವಿವಾರ ಲಕ್ಷ ದೀಪೋತ್ಸವ ಆಚರಣೆಯಾಯಿತು. ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರು ಶತಾಯುಷಿ ಆಗಲೆಂದು ಭಕ್ತರು ಮನತುಂಬಿ ಹಾರೈಸಿದರು. ಸರ್ವರ ಏಳಿಗೆಗಾಗಿ, ಸರ್ವರ ಯಶಸ್ವಿಗಾಗಿ, ಸರ್ವರ ಬಾಳಿನ ಸುಖ ಶಾಂತಿ ನೆಲೆಸಿದೆ ಎಂದು ಶುಭ ಕೋರಿ ಲಕ್ಷ ದೀಪೋತ್ಸವವನ್ನು ಆಚರಿಸಲಾಯಿತು. ಇಂದು ಅಂದರೆ 17/3ರಂದು ಸಾಯಂಕಾಲ 6 ಗಂಟೆಗೆ ಪ್ರಮುಖವಾಗಿ 3 ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಲಾಗಿದೆ. ಪರಮ ಪೂಜ್ಯ ಲಿಂಗೈಕ್ಯ ದೊಡ್ಡಪ್ಪ ಅಪ್ಪಾಜಿಯವರ ಚಾರಿತ್ರಿಕ ಶತಕ ಅಂತ ಲೇಖಕರು A.K. ರಾಮೇಶ್ ಅವರು ಬರೆದಿದ್ದಾರೆ. ಮತ್ತು ಎರಡನೇದಾಗಿ ಅನುಭವ ದಾಸೋಹಿ ಅಂತೇಳಿ ಅಪ್ಪಾಜಿಯವ್ರ ಬಗ್ಗೆ ಎಲ್ಲ ಶರಣಬಸಪ್ಪ ಅಪ್ಪಾಜಿಯವ್ರ ಬಗ್ಗೆ ನಮ್ಮ ಡಾಕ್ಟರ್ ಶಿವರಾಜ್ ಹೇರೂರು ಬರೆದಿದ್ದಾರೆ. ಇನ್ನೊಂದು ಮುಖ್ಯ ಗ್ರಂಥವೆಂದರೆ ಚನ್ಮಣಿಯ ಜ್ಞಾನಿ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರ ಬಗ್ಗೆ ಶಿವಜೀವನ ಮತ್ತು ಸಾಧನೆಯ ದರ್ಶನ ಅಂತ ಹೇಳಿ ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಇದರ ಗೌರವ ಸಂಪಾದಕರು ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಅವರು, ಪ್ರಧಾನ ಸಂಪಾದಕರಾದ ಡಾಕ್ಟರ್ ಶಿವರಾಜ್ ಹೇರೂರವರು ಮತ್ತು ಸಂಪಾದಕರಾಗಿ ಡಾಕ್ಟರ್ ಸಾರಿಕಾ ಕಾಳಗಿಯವರು ಮಾಡಿದ್ದಾರೆ. ಮತ್ತು ಈ ಗ್ರಂಥವು ಪೂಜ್ಯರ ಶಿವ ಸಂದೇಶಗಳು ಮತ್ತು ಕಳ್ಳು ಬಳ್ಳಿ ಶುಭ ಸಂದೇಶಗಳು, ಗದ್ಯ ಸಂಕಲನ, ಪದ್ಯ ಸಂಕಲನ ಮತ್ತು ಭಾವಚಿತ್ರಗಳ ದರ್ಶನ ಹಾಗೆ 9 ಭಾಗಗಳಿದ್ದು ಒಟ್ಟು 340 ಪುಟಗಳನ್ನು ಮಹಾಗ್ರಂಥವನ್ನು ಗ್ರಂಥಗಳಾಗಿದೆ. 18ರಂದು ಅಂದರೆ 18/3 ಸಂಜೆ 6 ಗಂಟೆಗೆ ಉಚ್ಚಾರಿಯನ್ನು ಜರುಗುವುದು ಮತ್ತು 19ರಂದು
ಸಾಯಂಕಾಲ 6 ಗಂಟೆಗೆ ಶರಣಬಸವೇಶ್ವರರ ರಥೋತ್ಸವವನ್ನು ಜರುಗುವುದು. ಪೂಜ್ಯರು ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರು ಮತ್ತು ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರು ಸಾಕ್ಷಿಯಾಗಿ ಶರಣಬಸವೇಶ್ವರ ಪರಿಶುಭಕ್ತರ ಮತ್ತು ಲಿಂಗ ಸತ್ಯಕ್ಕೆ ದರ್ಶನ ಮಾಡುವ ಮೂಲಕ ರಥೋತ್ಸವಕ್ಕೆ ಚಾಲನೆಯನ್ನು ನೀಡುವುದು. ನಂತರ ಅಖಿಲ ಭಾರತ ಅನುಭವ ಮಂಟಪ ಶಿವಾನುಭವ ಮಂಟಪದಲ್ಲಿ 3 ದಿನಗಳ ವಾಡಿಕೆಯಂತೆ ಗಿಗಿ ಪದಗಳು ಸಮ್ಮೇಳನ ನಡೆಯುವುದು. 3 ದಿವಸ ಗಿಗಿ ಪದ ಸಮ್ಮೇಳನ ನಡೆಯಲಾಗುವುದು. ಅದು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಜರುಗಬಹುದು. ಯುಗಾದಿ ಹಬ್ಬದವರೆಗೂ ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಜರುಗುವುದು. ಯಾತ್ರಾ ಮಹೋತ್ಸವಕ್ಕೆ ಕೋಟ್ಯಾಂತರ ಭಕ್ತರು ಬಂದು ಆಗಮಿಸಿ ಶರಣಬಸವೇಶ್ವರ ದರ್ಶನ ಪಡೆದು ಪುನೀತರಾಗುವುದು. ಮತ್ತು ಅದೇ 29, 30, 31 ಅಂದರೆ 3 ದಿವಸ ಅಂದರೆ ಯುಗಾದಿಯ ಹಿಂದಿನ ದಿವಸ, ಯುಗಾದಿ ದಿವಸ ಮತ್ತು ಯುಗಾದಿಯ ಮುಂದಿನ ನಂತರ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹವ್ಯಾಸ ಕಲಾಬಳಗದಿಂದ ಶರಣಬಸವೇಶ್ವರ ಶಿವಜೀವನ ಕುರಿತು 3 ದಿವಸ ನಾಟಕ ಪ್ರದರ್ಶನವನ್ನು ಮಾಡಲಾಗಿದೆ. ಮತ್ತು ಇವತ್ತಿನ ವಿಶೇಷವಾಗಿ ಜಾತ್ರಾ ಮಹೋತ್ಸವಕ್ಕೆ 2 ಪ್ರಶಸ್ತಿಗಳನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 2 ಪ್ರಶಸ್ತಿಗಳನ್ನು ನೀಡಲಾಗಿದೆ. ಅಪ್ಪ ಪ್ರಶಸ್ತಿ ಅಂತೇಳಿ ಅಪ್ಪ ಪ್ರಶಸ್ತಿಯನ್ನು ಪರಮ ಪೂಜಾ ನಮ್ಮ ಕೋರಿಸಿದ್ದೇಶ್ವರ ಡಾಕ್ಟರ್ ಸಿದ್ಧತೋಂಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ನಲ್ವಾರು ಅಂದರೆ ಸುಕ್ಷೇತ್ರ ನಲ್ವಾರು ಪೂಜರಿಗೆ ಕೊಡಲಾಗಿದೆ. ಇದು ಅವಾರ್ಡ್ ನಂತರ ಅದಕ್ಕೂ 51,000 ರೂಪಾಯಿ ಕೂಡ ಅದಕ್ಕೆ ಅವಾರ್ಡಿಗಿದೆ. ಮತ್ತು ಇನ್ನೊಂದು ಏನಂದರೆ ದಾಸವಾಳ ರತ್ನನು ನಮ್ಮ ಶಾಸಕರಾದ B.R. ಪಾಟೀಲರಿಗೆ ನೀಡಲಾಗಿದೆ. ಅದು ಅವರಿಬ್ಬರು ಸುಮ್ಮನೆ ಅನುಚಾರವಾಗಿ ಒಂದು ಡೇಟ್ ಮುಖಾಂತರ ಅವರಿಬ್ಬರಿಗೂ ಅಪ್ಪಾಜಿಯವರು ಪ್ರಶಸ್ತಿ ಕೊಡಬೇಕಂತ ತೀರ್ಮಾನ ಮಾಡಲಾಗಿದೆ. ಅದೇ ಥರ ಪ್ರತಿ ವರ್ಷದಂತೆ ಈ ಸಲವೂ ಕೂಡ ಅದ್ದೂರಿಯಾಗಿ ಎಲ್ಲ ಸತ್ಸಂತರಿಗೆ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಸಂಸ್ಥೆ ಪರವಾಗಿ ಎಲ್ಲರಿಗೂ ಒಳ್ಳೆಯ ರೀತಿಯಿಂದ ಮಾಡಲಾಗಿದೆ. ಅದಕ್ಕೆ ಭಕ್ತಾದಿಗಳು ತಾವು ಬಂದು ದರ್ಶನ ಪಡೆದು ಪ್ರಸಾದ ಪಡೆದು ಹೋಗಬೇಕಂದು ಕೇಳೋದು ತಮಗೆಲ್ಲ ತಮ್ಮ ಮೂಲಕ ತಿಳಿಸುತ್ತೇನೆ. ಶರಣಬಸವ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್, ಅನಿಲ್ ಕುಮಾರ್ ಬಿಡವೆ ಸೇರಿದಂತೆ ಸಂಸ್ಥಾನದ ಅನೇಕರು ಉಪಸ್ಥಿತರಿದ್ದರು. ಜೈ ಭಾರತ್ ಮಾತಾ ಸೇವಾ ಸಮಿತಿ ವತಿಯಿಂದ ಮಾರ್ಚ್ 23ರಂದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಅಮರ ಬಲಿದಾನ ದಿವಸ ಆಚರಣೆ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ಸಮಿತಿಯ ರಾಷ್ಟ್ರೀಯ ವಕ್ತಾರರಾದ ವೈಜ್ನಾಥ್ ಜಳಕಿ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜೈ ಭಾರತ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜರ ದಿವ್ಯ ನೇತೃತ್ವದಲ್ಲಿ ಇದೇ ತಿಂಗಳ 23ರಂದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಭಗತ್ ಸಿಂಗ್, ಸುಖದೇವ್, ರಾಜಗುರು ಅವರ ಬಲಿದಾನ ದಿನದ ಪ್ರಯುಕ್ತ ಅಮರ ಬಲಿದಾನ ದಿವಸ ಹಮ್ಮಿಕೊಳ್ಳಲಾಗಿದ್ದು, ಈ ಪ್ರಯುಕ್ತ ಇದೇ ತಿಂಗಳು ಮಾರ್ಚ್ 20ರಂದು ಬೆಳಿಗ್ಗೆ 11 ಗಂಟೆಗೆ ಆಳಂದ್ ತಾಲೂಕಿನ ಲಾಡ್ ಚಿಂಚೋಳಿಯ ಭಾರತ್ ಮಾತಾ ದೇವಸ್ಥಾನದಿಂದ ಶ್ರೀ ಹವಾ ಮಲ್ಲಿನಾಥರ ನೇತೃತ್ವದಲ್ಲಿ ಸಹಸ್ರಾರು ದೇಶ ಬಾಂಧವರು ಕಲಬುರಗಿ, ಬಳ್ಳಾರಿ, ಬೆಂಗಳೂರಿನ ರಸ್ತೆ ಮಾರ್ಗವಾಗಿ ರಾಮೇಶ್ವರಂಗೆ ತೆರಳಲಿದ್ದು, ಮಾರ್ಚ್ 23ರ ಸಾಯಂಕಾಲ 7 ಗಂಟೆಗೆ ರಾಮೇಶ್ವರಂನಲ್ಲಿ ಒಂದು ದಿನದ ದೇಶಭಕ್ತಿ ಕಾರ್ಯಕ್ರಮ ಜರುಗಲಿದ್ದು, ಕಾರ್ಯಕ್ರಮದಲ್ಲಿ ಹುತಾತ್ಮ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದವರಿಗೆ ಗೌರವ ಸತ್ಕಾರ ಮಾಡಲಾಗುವುದು ಎಂದು ತಿಳಿಸಿದರು. ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯ ಮುಖ್ಯ ವಿಷಯ ಏನಪ್ಪ ಅಂದರೆ, ಇದೇ ತಿಂಗಳು ಮಾರ್ಚ್ 23ರಂದು ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರ ಒಂದು ಬಲಿದಾನ ದಿನ ಜೈ ಭಾರತ್ ಮಾತಾ ಸೇವಾ ಸಮಿತಿ ಅಮರ ಬಲಿದಾನ ದಿವಸವಾಗಿ ಆಚರಣೆ ಮಾಡ್ತಾ ಇದೆ. ಅದು ದಕ್ಷಿಣ ಭಾರತದ ತಮಿಳುನಾಡು ರಾಜ್ಯದ ರಾಮೇಶ್ವರಂನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆ ಪ್ರಯುಕ್ತ ಇದೇ ತಿಂಗಳ ಮಾರ್ಚ್ 20ರಂದು ಆಳಂದ ತಾಲೂಕಿನ ಲಾಡ್ ಚಿಂಚೋಳಿಯ ಭಾರತ ಮಾತಾ ದೇವಸ್ಥಾನದಿಂದ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ್ ನಿರುಗುಡಿಯವರ ಒಂದು ದಿವ್ಯ ನೇತೃತ್ವದಲ್ಲಿ ಸಹಸ್ರಾರು ದೇಶ ಬಾಂಧವರು ನೂರಾರು ವಾಹನಗಳಲ್ಲಿ ಕಲಬುರಗಿ ಮಾರ್ಗವಾಗಿ ಜೇವರ್ಗಿ, ಶಾಪೂರ್, ಮುಂದೆ ಬಳ್ಳಾರಿ, ಆನಂತರ ಬೆಂಗಳೂರಿನಿಂದ
ತಮಿಳುನಾಡಿಗೆ ಹೋಗಿ ಅಲ್ಲಿ ರಾಮೇಶ್ವರಕ್ಕೆ 23ನೇ ತಾರೀಕಿಗೆ ಸಾಯಂಕಾಲ 7 ಗಂಟೆಗೆ ಅಮರ ಬಲಿದಾನ ದಿವಸ ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಯಾತ್ರೆಯ ಮಾರ್ಗ ಮಧ್ಯದಲ್ಲಿ ಜೇವರ್ಗಿ ಆಗಿರ್ಬೋದು, ಶಾಪುರ್ ಆಗಿರ್ಬೋದು, ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಅಮೂಲ್ಯ ಜೀವದ ಬಲಿದಾನ ನೀಡಿರುವ ವೀರ ಸ್ವಾತಂತ್ರ್ಯ ಹೋರಾಟಗಾರರ ಹಾಗೂ ಸಮಸ್ತ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ದೇಶ ಬಾಂಧವರಿಗೆ ತಲುಪಿಸುವುದು ಹಾಗೂ ಅವರ ತತ್ವ ಸಿದ್ಧಾಂತಗಳನ್ನು ಪರಿಚಯಿಸುವುದರ ಮೂಲಕ ಈ ದೇಶದ ಸಂವಿಧಾನ ಸಮಸ್ತ ಭಾರತೀಯರಿಗೆ ಒಂದು ಮೂಲಭೂತ ಕರ್ತವ್ಯಗಳಾಗಿ ನೀಡಿರುವಂಥ ಮುಖ್ಯ ಕರ್ತವ್ಯ ದೇಶದ ಸ್ವಾತಂತ್ರ್ಯ ವೀರ ಹೋರಾಟಗಾರರಿಗೆ ನಮಿಸುವುದು, ಅವರ ತತ್ವ ಸಿದ್ಧಾಂತಗಳನ್ನು ಪಾಲಿಸುವುದ ಒಂದು ಕಾರ್ಯಪಾಲನೆ ಜೈ ಭಾರತ್ ಮಾತಾ ಸೇವಾ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಅಮರ ಬಲಿದಾನ ದಿವಸ ಅಂದರೆ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಅವರ ಬಲಿದಾನ ದಿವಸ ಅರಮನೆ ಮೈದಾನ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ತದನಂತರ ನವದೆಹಲಿಯ ತಾಲ್ಕಟೋರಾ ಇಂಡೋರ್ ಸ್ಟೇಡಿಯಂನಲ್ಲಿ ಕೂಡ ಆಯೋಜಿಸಲಾಗಿತ್ತು. ತದನಂತರ ಭಾರತ ಪಾಕಿಸ್ತಾನ್ ಗಡಿಭಾಗದ ಪಂಜಾಬಿನ ಖಟ್ಕರ್ ಕಲನ್ನಲ್ಲಿ ಪರಂ ಪೂಜ್ಯ ಹವಾ ಮಲ್ಲಿನಾಥರ ನೇತೃತ್ವದಲ್ಲಿ ಈ ಒಂದು ಅದ್ಭುತ ದೇಶಭಕ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿಶೇಷವಾಗಿ ಈ ಬಾರಿಯ ತಮಿಳುನಾಡಿನ ರಾಮೇಶ್ವರಂನಲ್ಲಿ ನಡೆಯುವ ಈ ಒಂದು ಅಪ್ರತಿಮ ದೇಶಭಕ್ತಿ ಕಾರ್ಯಕ್ರಮದಲ್ಲಿ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಕಿತ್ತೂರಾಣಿ ಚೆನ್ನಮ್ಮ ಸೇರಿದಂತೆ ಏನು ಸ್ವಾತಂತ್ರ್ಯ ವೀರ ಹೋರಾಟಗಾರಿದ್ದಾರಲ್ಲ ಅವರ ಕುಟುಂಬಸ್ಥರಿಗೆ ವಿಶೇಷವಾದಂಥ ಆಹ್ವಾನ ಸಮಿತಿ ವತಿಯಿಂದ ನೀಡಲಾಗಿದೆ. ಅವರಿಗೆ ಸಮಿತಿ ವತಿಯಿಂದ ಪೂಜ್ಯರ ಒಂದು ಅಮೃತ ಹಸ್ತದಿಂದ ಗೌರವ ಸತ್ಕಾರ ಮಾಡಿ ಈ ದೇಶಕ್ಕೆ, ಈ ದೇಶ ಬಾಂಧವರಿಗೆ ಅವರ ಕುಟುಂಬ, ಅವರ ವೀರ ಯೋಧರು ನೀಡಿರುವ ಕೊಡುಗೆಗೆ ಒಂದು ಗೌರವ ನಮನ ಸಲ್ಲಿಸುವ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ ದಕ್ಷಿಣ ಭಾರತದ ರಾಮೇಶ್ವರನಲ್ಲಿ ಅಬ್ದುಲ್ ಕಲಾಂ ಅವರ ಒಂದು ವೃತ್ತ ಇದೆ. ಆ ಒಂದು ಅಬ್ದುಲ್ ಕಲಾಂ ಅವರ ಪ್ರತಿಮೆಗೆ ಪರಮ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜರ ಒಂದು ಭವ್ಯ ದೇಶಭಕ್ತಿಯ ಯಾತ್ರೆಯು ಒಂದು ಪುಷ್ಪ ನಮನ ಮಾಡುವುದರ ಮೂಲಕ ಯಾತ್ರಾ ಕಾರ್ಯಕ್ರಮ ಒಂದು ಜರುಗುವುದು. ಈ ಒಂದು ಯಾತ್ರೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಸಮಿತಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು ಏನು ಸಂದೇಶ ನೀಡಿದಾರಪ್ಪ ಅಂದರೆ, ಭಾರತ ದೇಶದ ದೇಶ ಬಾಂಧವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ಈ ದೇಶದ ಅಭಿವೃದ್ಧಿಗಾಗಿ, ಈ ದೇಶದ ಏಳಿಗೆಗಾಗಿ ಯಾವ ಮಹಾಪುರುಷರು, ಮಹಾನ್ ನಾಯಕರು ತಮ್ಮ ಅಮೂಲ್ಯ ಜೀವದ ತ್ಯಾಗ ಬಲಿದಾನ ನೀಡಿದ್ದಾರೆ, ತಮ್ಮ ಜೀವನಾದ್ಯಂತ ಸೇವೆ ಸಲ್ಲಿಸಿದಾರಲ್ಲ, ಅಂತಹ ಮಹಾಪುರುಷರನ್ನು ಕೇವಲ ಒಂದು ಕುಟುಂಬ, ಒಂದು ಜಾತಿ, ಒಂದು ಧರ್ಮಕ್ಕೆ ಸೀಮಿತ ಮಾಡದೆ ಅವರನ್ನೆಲ್ಲರನ್ನು ಸಮಸ್ತ ದೇಶದ ನಾಯಕರೆಂದು ಭಾವಿಸಿ ಅವನ್ನೆಲ್ಲ ನಮ್ಮ ಪರಿವಾರದ ಒಂದು ಸದಸ್ಯರೆಂದು ಭಾವಿಸಿಕೊಂಡು ದೇಶ ಬಾಂಧವರು ಸೌಹಾರ್ದತೆಯಿಂದ, ಏಕತೆಯಿಂದ, ಐಕ್ಯತೆಯಿಂದ ಇದ್ಕೊಂಡು ಈ ದೇಶದ ಏಳಿಗೆಗಾಗಿ ಶ್ರಮಿಸಬೇಕಂತ ಕರೆ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಈ ಒಂದು ಅಪ್ರತಿಮ ದೇಶಭಕ್ತಿ ಕಾರ್ಯಕ್ರಮಕ್ಕೆ ಸಮಸ್ತ ದೇಶ ಬಾಂಧವರಿಗೆ ಸಮಿತಿಯು ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತದೆ. ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಮುಖಂಡರಾದ ಶ್ರೀಮಂತರಾವ್ ಆಳಂದ್, ಗುರುಸಿದ್ದಪ್ಪ ಬೆನಕನಹಳ್ಳಿ, ಸಮಿತಿಯ ಜಿಲ್ಲಾಧ್ಯಕ್ಷರಾದ ಸಂದೇಶ್ ಪವಾರ್, ಆಳಂದ್ ತಾಲೂಕು ಅಧ್ಯಕ್ಷ ಮಂಜು ಬಿರಾದರ್, ಮಲ್ಲಿಕಾರ್ಜುನ ಸಾರ್ವಾಡ್ ಸೇರಿದಂತೆ ಅನೇಕರು ಹಾಜರಿದ್ದರು. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ನಗರದ ಸಂಗಮೇಶ್ವರ ಕಾಲೋನಿಯ ಅಪ್ಪು ಸರ್ಕಲ್ನಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಸಂಘದ ಅಧ್ಯಕ್ಷ ರಾಘವೇಂದ್ರ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ದಲಿತ ಸೇನೆಯ ರಾಜ್ಯಾಧ್ಯಕ್ಷ ಹನುಮಂತ್ ಜಿ ಯಳಸಂಗಿ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಇಡೀ ರಾಜ್ಯವೇ ಹಬ್ಬದ ರೀತಿ ಆಚರಿಸುತ್ತದೆ. ನೋವಿನ ಸಂಗತಿ ಎಂದರೆ ಅತಿ ಕಡಿಮೆ ವಯಸ್ಸಿನಲ್ಲಿ ನಮ್ಮನ್ನೆಲ್ಲ ಅಗಲಿದರು. ಅವರನ್ನು ಕಳೆದುಕೊಂಡ ಸಿನಿಮಾ ರಂಗ ನಷ್ಟ ಅನುಭವಿಸುತ್ತಿದೆ. ಅವರ ಸಮಾಜ ಸೇವೆ, ಅವರ ನಟನೆ ಇತರರಿಗೆ ಮಾದರಿಯಾಗಿದ್ದವು. ಅವರ ಹುಟ್ಟುಹಬ್ಬವನ್ನು ರಾಘವೇಂದ್ರ ಕುಲಕರ್ಣಿ ಅವರು ಪ್ರತಿ ವರ್ಷ ಆಚರಣೆ ಮಾಡುತ್ತಿರುವುದು ಸಂತಸದ ವಿಚಾರ ಎಂದು ಅಭಿಪ್ರಾಯಪಟ್ಟರು. ನಂತರ ಮಾತನಾಡಿದ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಕುಲಕರ್ಣಿ ಅವರು, ನಮ್ಮ ಸಂಘದಿಂದ ಈ ಬಾರಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು ವಿಶೇಷವಾಗಿ ಆಚರಣೆ ಮಾಡಲಾಗಿದೆ.
ಇಂದು ಅವರ ಹುಟ್ಟುಹಬ್ಬ ಎಂಬ ಸಂತೋಷ ಒಂದೆಡೆಯಾದರೆ ಅವರು ನಮ್ಮೊಂದಿಗೆ ಇಲ್ಲವೆಂಬ ನೋವು ಇನ್ನೊಂದು ಕಡೆ ಕಾಡುತ್ತಿದೆ ಎಂದ ಅವರು ಕಲಬುರಗಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ನಿರ್ಮಿಸಿ ಅವರ ಹೆಸರಿನಲ್ಲಿ ಸರ್ಕಲ್ ನಿರ್ಮಿಸುವಂತೆ ಮನವಿ ಮಾಡಿದರು. ಇದೇ ವೇಳೆ ಬೇಸಿಗೆ ಹಿನ್ನೆಲೆ ಸಾರ್ವಜನಿಕರಿಗೆ ನಿರಂತರ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಯಿತು ಹಾಗೂ ಅನ್ನದಾಸೋಹ ಕಾರ್ಯಕ್ರಮ ಕೂಡ ವಿಜೃಂಭಣೆಯಿಂದ ಜರುಗಿತು. ಇವತ್ತಿನ ದಿವಸ ನಮ್ಮ ಸಂಘದ ವತಿಯಿಂದ ಕರ್ನಾಟಕ ರತ್ನ ವಿಶ್ವಮಾನವ ದೇವಮಾನವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ ಆಚರಣೆ ಮಾಡಿದ್ದೀವಿ. ಇವತ್ತು ಸಂತೋಷ ಒಂದು ಕಡೆ ಆದರೆ ದುಃಖನೂ ಒಂದು ಕಡೆ ಇದೆ. ಸಂತೋಷ ಅಂತಂದರೆ ಎಲ್ಲ ಜನ ಪುನೀತ್ ರಾಜ್ಕುಮಾರ್ ಫಂಕ್ಷನ್ ಅಂದಾಗೆ ಎಲ್ಲ ಕೆಲಸ ಬಿಟ್ಟು ಬಂದಿದ್ದಾರೆ, ಅದು ಸಂತೋಷ. ದುಃಖ ಅಂದರೆ ಅವ್ರು ನಮಗೆ ಆಗಲಿ 4 ವರ್ಷ ಆಯಿತು, ಅವ್ರ ಮುಖ ನೋಡ್ಲಾರ್ದು ಒಂದು ನಮಗೆ ದುಃಖ ಅದ. ಆದರೂ ಅವ್ರ ಹೆಸರು ಮರಿಬಾರ್ದು ಅಂತೇಳಿ ನಾವು ಇಲ್ಲಿವರೆಗೂ ಕಾರ್ಯಕ್ರಮ ಮಾಡ್ಕೊತ ಬರ್ತಿದ್ದೀವಿ. ಇನ್ನು ಮುಂದೆ ಅನೇಕ ಕಾರ್ಯಕ್ರಮ ಮಾಡ್ಕೋಬೇಕಂತ ಹೆಮ್ಮೆಕೊಂಡಿದ್ದೀವಿ. ಅಲ್ಲದೆ ಇಲ್ಲಿ ಗುಲ್ಬರ್ಗದಾಗೆ ಪುನೀತ್ ರಾಜ್ಕುಮಾರಲ್ಲಿ ಯಾವ ಸರ್ಕಲ್ ಇಲ್ಲ, ಬೃಂದಾವನ್ ಇಲ್ಲ. ಸರ್ಕಾರ ಏನು ಮಾಡ್ಲಿಕ್ಕತ್ತದ ಇದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಕರ್ನಾಟಕದ ಎಲ್ಲ ಕಡೆ ಒಂದೊಂದು ಸ್ಟೇಟ್ದಾಗ ಈಗ ಬೆಂಗಳೂರು ತೋರಿ, ಮೈಸೂರು ತೋರಿ, ಹುಬ್ಬಳ್ಳಿ, ಬೆಳಗಾವಿ, ಧಾರವಾಡ, ಚಿತ್ರದುರ್ಗ, ಹೊಸಪೇಟೆ ಈ ಕಡೆ ಒಂದೊಂದು ಊರಾಗ 6-8 ಪುತ್ಥಳಿ ನಿರ್ಮಾಣಗೊಂಡವ. ನಮ್ಮ ಗುಲ್ಬರ್ಗ ಯಾಕೆ ಮಾಡ್ತಾಯಿಲ್ಲ? ಸಿದ್ದರಾಮಯ್ಯ ಅವ್ರಿಗೆ ಪುನಃ ಇಲ್ಲ, ಎಲ್ಲಿ ಬೇಕಲ್ಲಿ ಮುಖ್ಯಮಂತ್ರಿಯವ್ರು ಹೋಗಿ ಉದ್ಘಾಟನೆ ಮಾಡಿ ಬರ್ತಾರೆ. ಗುಲ್ಬರ್ಗ ಅವ್ರಿಗೆ ನೆನಪಿಲ್ಲ. ಮನೆಗುರಮ್ ಕೊಟ್ಟಿವಿ ಸಿದ್ದರಾಮಯ್ಯ ಅವರಿಗೆ, ಹಾಗೂ ಪ್ರಿಯಾಂಕಾ ಸಾಹೇಬ್ರಿಗೆ ಕೊಟ್ಟಿವಿ, ಶರಣ ಪ್ರಕಾಶ್ ಪಾಟೀಲ್ ಅವ್ರಿಗೆ ಕೊಟ್ಟಿವಿ. ಏನು ಯಾವ ಆ್ಯಕ್ಷನ್ ತೋತಾ ಇಲ್ಲ. ಮುನ್ಸಿಪಾಲ್ಟಿಗೆ ಹೋಗಿ ಕೇಳಿದ್ರೆ ಆಯಿತು ಎಲ್ಲರೂ ಕೊಡಮ್ ತೋರಿ ಅಂತಾರೆ. ಕಾರ್ಪೊರೇಷನ್ ಇಂದಿರಾ ಕ್ಯಾಂಟೀನ್ ಬಾಜು ನಾಲಿ ಮೇಲೆ ಕೊಡ್ತಾ ಅಂತ. ಏನು ಪುನೀತ್ ರಾಜ್ಕುಮಾರ್ ಅಂದ್ರೆ ನಿಮ್ಗೆ ಕಿಮ್ಮತ್ತಿಲ್ಲ, ಏನು ನಂಗೆ ಅರ್ಥ ಆಗ್ತಾಯಿಲ್ಲ. ಯಾಕಂದರೆ ಕರೋನಾ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಯಡಿಯೂರಪ್ಪನ ಮನೆಗೆ ಹೋಗಿ 50 ಲಕ್ಷ ರೂಪಾಯಿ ಕೊಟ್ಟು ಬಂದರು ಕಾಣಿಕೆ ಅಂತೇಳಿ. ಅವ್ರು ಮನಸ್ಸು ಮಾಡಿದ್ರೆ ಎಲ್ಲೂ ಏನು ಮಾಡ್ಬೋದಿತ್ತು ಅಭಿಮಾನಿಗಳಿಗೆ. ಅದು ನೀವು ಈಗರೇ ಎಚ್ಚೆತ್ಕೊಂಡು ಪ್ರಿಯಾಂಕಾ ಸಾಹೇಬ್ರೆ ನಮ್ಮ ಉಸ್ತುವಾರಿ ಇದ್ರಿ ನೀವು. ನಮ್ಮ ಗುಲ್ಬರ್ಗದ ಸಂಗಮೇಶ್ವರ ಕಾಲನಿಯಲ್ಲಿ ನಿಮ್ಮ ಜಾಗ ಗೌರ್ಮೆಂಟ್ ಜಾಗ ಸುಮಾರು 60 ಜಾಗ ಅದ. ಅದಾಗ 10 by 10 ಕೊಟ್ಟರೆ ನಿಮಗೆ ಏನು ಫರಕ್ ಬೀಳತದ? ಬೇರೆ ಯಾವುದಾದ್ರೆ ಮೂರ್ತಿ ಉದ್ಘಾಟನೆ ಮಾಡ್ತೀನಿ ಅಂದಾಗಪ್ಲೆ 101 ಎಕರೆ ಕೊಡ್ತೀರಿ, ಅರ್ಧ ಎಕರೆ ಕೊಡ್ತೀರಿ. ನಮಗೆ ಪುನೀತ್ ರಾಜ್ಕುಮಾರ್ನಾಗ ಯಾರೂ ಮನ್ಸು ಮೇಲೆ ತೋತಾ ಇಲ್ಲ. ನೀವು ಮುಂದಿನ ವರ್ಷ ಅವರು 51ನೇ ಹುಟ್ಟಿದ ತಕ್ಕ ಬಂದು ನಮಗೆ ಜಾಗದ್ದು DC ಮೇಡಮ್ಗೆ, ಕಮಿಷನರ್ ಅವ್ರಿಗೆ ಹೇಳಿ ನಮ್ಗೆ ಏನು ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ವಿನಂತಿ. ಒಂದು ವೇಳೆ ಮಾಡಿಲ್ಲ ಅಂದ್ರೆ ನಾವು ಜಬರ್ದಸ್ತಿಲಿ ಮೂರ್ತಿ ಸ್ಥಾಪನೆ ಮಾಡ್ತೀವಿ. ನಮಗೆ ನೀವು ಜೈಲಿಗೆ ಹಾಟ್ರಿ, ಕೇಸ್ ಮಾಡಿರಿ, ಏನು ಮಾಡಿದ್ರಿ ಭೀ ಮಾಧ್ಯಮದವ್ರ ಸಹಾಯದಿಂದ ನಾವು ಏನು ಮಾಡೋದ ಕ್ಲಿಯರ್ ನ್ಯಾಯವಾಗಿ ಮಾಡ್ತೀವಿ, ನ್ಯಾಯ ಬಿಟ್ಟು ಮಾಡಲ್ಲ. ಅದಕ್ಕೆ ನಿಮ್ಗೆ ಇನ್ನೊಂದು ಹೇಳ್ತೀನಿ ಪ್ರಿಯಾಂಕಾ ಸಾಹೇಬ್ರೆ, ಉಸ್ತುವಾರಿ ಇದ್ದೀರಿ, ಈಗರೇ ಎಚ್ಚೆತ್ಕೊಂಡು ಗುಲ್ಬರ್ಗ ಸಂಗಮೇಶ್ವರ ಕಾಲನಿ ಅಪ್ಪು ಸರ್ಕಲ್ ಅಂತೇಳಿ ಘೋಷಣೆ ಮಾಡಿ ತಮ್ಮ ಹಸ್ತದಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮೂರ್ತಿ ಅನಾವರಣಗೊಳಿಸ್ಬೇಕಂತ ತಮ್ಮಲ್ಲಿ ವಿನಂತಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾಳ ದೊಡ್ಡ ಹಬ್ಬದ ದಿನ. ಯಾಕೆಂದರೆ ಕರ್ನಾಟಕ ರತ್ನ ಖ್ಯಾತಿಯ ಕನ್ನಡದ ಕುವರ ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ ಇವತ್ತು 50ನೇ ಜನ್ಮದಿನ. ಒಬ್ಬ ಮಹಾನ್ ಕಲಾವಿದರವರು ರಾಜ್ಕುಮಾರ್ ಅವರ ನಂತರ ಅತ್ಯಂತ ಕಡಿಮೆ ವಯಸ್ಸಿನೊಳಗೆ ಅವರು ಈ ಸಿನಿಮಾ ರಂಗ ಬಿಟ್ಟು ಹೋಗೋದು ಕನ್ನಡಕ್ಕೆ ಭಾಳ ದೊಡ್ಡ ಅವ್ರು ಇಲ್ಲದ್ರಿಂದ ನುಕ್ಸಾನ ಆಗೋದು. ಅಂಥ ಒಂದು ಕನ್ನಡ ಪ್ರೇಮಿ, ಸಮಾಜ ಪರ ಕೆಲಸ ಮಾಡಿದ ಸಮಾಜ ಜೀವಿ, ವಿದ್ಯಾರ್ಥಿ ಪರ ಕೆಲಸ ಮಾಡೋಂಥ ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗುಲ್ಬರ್ಗ ನಗರದಲ್ಲಿ ಅಪ್ಪು ಅವರವರ ಪುಣ್ಯಸ್ಮರಣೆ ಆಗಿರ್ಬೋದು, ಇವತ್ತಿನ ಬರ್ಡೇ ಎಲ್ಲ ಕಾರ್ಯಕ್ರಮಗಳು ಭಾಳ ದೊಡ್ಡ ಪ್ರಮಾಣದಾಗ ಪುನೀತ್ ರಾಜ್ಕುಮಾರ್ ಅವರು ಮತ್ತು ರಾಜ್ಕುಮಾರ್ ಫ್ಯಾಮ್ಲಿಗೆ ಅತ್ಯಂತ ಹತ್ತಿರದವರಾಗಿರುವಂಥ ನಮ್ಮ ಈ ರಾಜ್ಕುಮಾರ್ ಅಭಿಮಾನ ಬಳಗ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ನಮ್ಮ ರಾಘವೇಂದ್ರ ಕುಲಕರ್ಣಿ ಸಾಹೇಬರ ನೇತೃತ್ವದೊಳಗೆ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ. ಅದ್ರ ಜೊತೆಗೇ ಈ ಗುಲ್ಬರ್ಗದಲ್ಲಿ ಈ ಏನು NV ಕಾಲೇಜ್ ಪಕ್ಕದೇನು ರೋಡ್ ಇದೆ ಅದಕ್ಕೆ ಪುನೀತ್ ಸರ್ಕಲ್ ಅಂತ ಮಾಡಿ ಇಲ್ಲೊಂದು ಸ್ಮಾರಕ ನಿರ್ಮಾಣ ಮಾಡೋದು. ಆಮ್ಯಾಗ ಇಲ್ಲಿ ಪುನೀತ್ ರಾಜ್ಕುಮಾರ್ ಒಂದು ಪುತ್ಥಳಿ ಕೂಡ ಅನಾವರಣ ಮಾಡಬೇಕಂತೇಳಿ ಪ್ರಯತ್ನ ನಡೆದದ್ದು. ಮುಂದಿಂದು ನನಗೆ ಅನಿಸ್ತದೆ, ಮುಂದಿಂದು ಏನು 51ನೇ ಬರ್ಡೇ ಬರ್ತದೆ ಪುನೀತ್ ರಾಜ್ಕುಮಾರ್ ಅವ್ರದ್ದು, ಆ ಮುಂದಿಂದು 51ನೇ ಬರ್ಡೇ ತನಕ ಇಲ್ಲಿ ಪುನೀತ್ ರಾಜ್ಕುಮಾರ್ ಪುತ್ಥಳಿ ಅನಾವರಣ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಮಗೆ ವಿಶ್ವಾಸ ಇದೆ. ನಾವೆಲ್ಲ ನಮ್ಮ ರಾಘು ಕುಲಕರ್ಣಿ ಜೊತೆಗಿದ್ದಿದ್ದೀವಿ. ಭಾಳ ಅದ್ಭುತವಾದ ಕೆಲಸ ಇವ್ರು ಮಾಡ್ಕೊತದ್ದು, ಸಾವಿರಾರು ಜನರಿಗೆ ಊಟದ ವ್ಯವಸ್ಥೆ ಮಾಡೋದು ಭಾಳ ಒಳ್ಳೆಯ ಕೆಲಸ. ಇವತ್ತಿನ ದಿನ ಅಪ್ಪುರವರ ಜೀವನ ಚರಿತ್ರೆ, ಅವ್ರ ಸಾಮಾಜಿಕ ಕಾರ್ಯ ನೆನೆಸ್ಕೊಳ್ಳುವಂಥ ಕೆಲಸ ಇಲ್ಲಿ ಆಗಲ್ಕತ್ತದು. ಆಲ್ ಓವರ್ ಕರ್ನಾಟಕದ ಕೂಡ ಆಗೋದು. ಅದ್ರ ಜೊತೆಗೇ ಇಲ್ಲಿ ಅಪ್ಪು ಸರ್ಕಲ್ ಅಂತ ಮಾಡೋದಿಲ್ಲಿ ಇಲ್ಲಿ ಪೂರಾ ಬ್ಯಾಸಿಗೆ ಮುಗಿಯೋ ತನಕ
ಬ್ಯಾಸಿಗೆ ಮುಗಿತಂದ್ರೆ ಫಿಲ್ಟರ್ ವಾಟರ್ ಅದೇನು ಮಧ್ಯಾಹ್ನದ ರಂಜನಿಗಳು ಇರ್ತಾವಲ್ಲ, ರಂಜನೆ ಮುಖಾಂತರ ಎಷ್ಟು ಜನಗಳು ತಿರುಗಾಡ್ತಾರೆ, ಸ್ಕೂಲ್ ಮಕ್ಕಳಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಯಾರೇ ಇರಲಿ ಎಲ್ಲರಿಗೂ ಬಂದ್ರೆ ಉಚಿತವಾಗಿ ತಂಪಾದ ಪಾನೀಯ ನೀರು ಕೊಡುವಂಥ ವ್ಯವಸ್ಥೆ ಇವತ್ತಿನ ಶುರು ಮಾಡ್ಲಿಕ್ಕತ್ತದ್ದು. ಸಮಾರಂಭದಲ್ಲಿ ಮುಖಂಡರಾದ ವೀರೇಶ್ ಕುಮಾರ್ ಪಾಟೀಲ್, ಕಟ್ಟಿ ಸಂಗಾವಿ, ಗುಂಡೇರಾವ್ ಪಾಟೀಲ್, ಮಂಜುನಾಥ್ ಭಂಡಾರಿ, ಜುಬೇರ್ ಅನ್ಸಾರಿ, ಪೀರಪ್ಪ ಯಾತ್ನೂರ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಕಲಬುರಗಿ ಡಾಕ್ಟರ್ ರಾಜ್ ಅಭಿಮಾನಿಗಳಿಂದ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಆಚರಣೆ. ಶರಣಬಸವೇಶ್ವರ ಸನ್ನಿಧಿಯಲ್ಲಿ ಗಮನ ಸೆಳೆದ ಲಕ್ಷ ದೀಪೋತ್ಸವ. ತೊಗರಿ ಬೆಳೆಗೆ ಸೂಕ್ತ ಪರಿಹಾರ ನೀಡುವಂತೆ ಕಲಬುರಗಿಯಲ್ಲಿ ರೈತ ಮುಖಂಡರ ಒತ್ತಾಯ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ 203ನೇ ಜಾತ್ರಾ ಮಹೋತ್ಸವದ ಪ್ರಯುಕ್ತ ನಗರದಲ್ಲಿ ಭಾನುವಾರ ಸಂಜೆ ಲಕ್ಷ ದೀಪೋತ್ಸವ ವೈಭವದಿಂದ ಜರುಗಿತು. ದೀಪೋತ್ಸವಕ್ಕೂ ಮುನ್ನ ಶರಣಬಸವೇಶ್ವರ ಪಲ್ಲಕ್ಕಿ ಮೆರವಣಿಗೆ ಅದ್ದೂರಿಯಾಗಿ ಜರುಗಿತು. ನಂತರ ದೇವಸ್ಥಾನದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ಅನುಭವ ಮಂಟಪವನ್ನು ಪೂಜ್ಯ ಶರಣಬಸವಪ್ಪ ಅಪ್ಪ ಹಾಗೂ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ತದನಂತರ ಸಂಸ್ಥಾನದ 8ನೇ ಪೀಠಾಧಿಪತಿ ಡಾಕ್ಟರ್ ಶರಣಬಸವಪ್ಪ ಅಪ್ಪ, 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹಾಗೂ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರು ದೀಪಗಳನ್ನು ಬೆಳಗಿಸುವ ಮೂಲಕ ಲಕ್ಷ ದೀಪೋತ್ಸವಕ್ಕೆ ಚಾಲನೆ ನೀಡಿದರು. ಐತಿಹಾಸಿಕ ಹಿನ್ನೆಲೆಯುಳ್ಳ ಕಲ್ಯಾಣ ನಾಡಿನ ಆರಾಧ್ಯ ದೈವ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಶರಣನ ದರ್ಶನ ಪಡೆದು ದೇವಸ್ಥಾನದ ಆವರಣದಲ್ಲಿ ದೀಪಗಳನ್ನು ಬೆಳಗಿಸುವ ಮೂಲಕ ಭಕ್ತಿ ಸಮರ್ಪಿಸಿದರು. ಈ ವೇಳೆ ಮಾತನಾಡಿದ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರು ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿಸಲಾಗುತ್ತಿದ್ದು, ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಶರಣರ ಕೃಪೆಗೆ ಪಾತ್ರರಾಗುವಂತೆ ತಿಳಿಸಿದರು.
ದೀಪೋತ್ಸವದಲ್ಲಿ ಭಾಗವಹಿಸಿದ್ದ ಮಹಿಳೆಯರು ಮಾಧ್ಯಮದವರೊಂದಿಗೆ ಮಾತನಾಡಿ ಶರಣಬಸವೇಶ್ವರರು ಈ ನಾಡಿನ ದೈವಿ ಶಕ್ತಿಯಾಗಿದ್ದಾರೆ. ಶರಣರ ನಾಡಿನಲ್ಲಿ ಶರಣಬಸವೇಶ್ವರ ಜಾತ್ರೆ ನೋಡುವುದೇ ಒಂದು ಪುಣ್ಯ ಎಂದು ಭಕ್ತಿಯಿಂದ ನುಡಿದರು. ಇನ್ನು ದೀಪೋತ್ಸವದಲ್ಲಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. 103ನೇ ವರ್ಷದ ರಥೋತ್ಸವ ಇದೆ ಈ ವರ್ಷ. ನಾವೆಲ್ಲ ಭಕ್ತಾದಿಗಳು ಸಹಕರಿಸಿ ಇದರ ರಥೋತ್ಸವ ಚೆನ್ನಾಗಿ ಮಾಡ್ಕೋಬೇಕಂತೇಳಿ ಎಲ್ಲರಿಗೂ ವಿನಂತಿ. ಶಾಂತಿ ಸಮಾಧಾನದಿಂದ ಈ ರಥೋತ್ಸವ ಮಾಡ್ಕೋಬೇಕು. ಇವತ್ತು ದೀಪೋತ್ಸವದಿಂದ ಚಾಲನೆ ಇದೆ. ಎಲ್ಲ ಪರಂಪರಾಗತವಾದ ವಿಧಿ ವಿಧಾನಗಳನ್ನು 8ನೇ ಪೀಠಾಧಿಪತಿ ಅದ ನಮ್ಮ ಯಜಮಾನರು, 9ನೇ ಪೀಠಾಧಿಪತಿ ಅದ ನಮ್ಮ ಮಗನಾದ 9ನೇ ಪೀಠಾಧಿಪತಿ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು 18ನೇ ತಾರೀಕು ಸಂಜೆಗೆ ಉಚ್ಚೆ ಇದೆ, 19ನೇ ತಾರೀಕು ರಥೋತ್ಸವ ಇದೆ ಸಂಜೆ 6 ಗಂಟೆಗೆ. ತಾವೆಲ್ಲರೂ ಭಾಗಿಯಾಗಿ ಶರಣರ ದರ್ಶನ ಪಡೆದು ಅವ್ರ ಕೃಪೆಗೆ ಪಾತ್ರರಾಗಿ ಶರಣರ ಆಶೀರ್ವಾದ ಪಡೀರಿ. ತಮ್ಮದೆಲ್ಲರಿಗೂ ಕಲ್ಯಾಣವಾಗಲಿ ಅಂತೇಳಿ ನಂದೆರಡು ಮಾತು ಮುಗಿಸ್ತೇನೆ. 203ನೇ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಇವತ್ತು ಚಾಲನೆಗೊಂಡಿದೆ. ಲಕ್ಷ ದೀಪೋತ್ಸವ ಕಾರ್ಯಕ್ರಮದಿಂದ ಚಾಲನೆಗೊಂಡಿದೆ. ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ರಿಂದ ತುಂಬ ಸಂತೋಷ ಆಗ್ತಾ ಇದೆ. ಇದೇ ಥರ ಶರಣ ನಮ್ಮೆಲ್ಲರನ್ನು ಬೆಳೆಸಲಿ ಅಂತ ಕೇಳ್ಕೊಳ್ತೀವಿ. ಶರಣರಲ್ಲಿ ನಾಳೆ 18ರಂದು ಉಚ್ಚಾಯಿ ಕಾರ್ಯಕ್ರಮ ಹಾಗೂ 19ನೇ ತಾರೀಕು ರಥೋತ್ಸವ ಜರುಗಲಿದೆ. ಇದರಿಂದ ಎಲ್ಲ ನಮ್ಮ ನಾಡಿನ ಈ ನಮ್ಮ ಕಲ್ಯಾಣ ಕರ್ನಾಟಕದ ನಾಡಿನ ಜನ ಶರಣರನ್ನು ತುಂಬ ನಡ್ಕೊಳ್ತಾರೆ. ಸೊ ಇದರಲ್ಲಿ ಎಲ್ಲರೂ ಭಾಗವಹಿಸಿ ಶರಣರ ಕೃಪೆಗೆ ಕೃಪಾರ್ಥರಾಗಲಿ ಎಂದು ಕೇಳ್ತಾರೆ. ನೆಟ್ಟೆ ರೋಗದಿಂದ ತೊಗರಿ ಬೆಳೆಗಾರರು ಸಂಕಷ್ಟದಲ್ಲಿದ್ದು ಕೂಡಲೇ ಸರ್ಕಾರ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ರೈತ ಹೋರಾಟಗಾರರು ಆಗ್ರಹಿಸಿದರು. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರೈತ ಹೋರಾಟಗಾರ ಅವಣ್ಣ ಮ್ಯಾಕೇರಿ, ಬಸವರಾಜ್ ಇಂಗಿನ್, ದಯಾನಂದ್ ಪಾಟೀಲ್ ಅವರು ಸರ್ಕಾರ ಕೊಟ್ಟ ಭರವಸೆಯಂತೆ ಸಂಕಷ್ಟದಲ್ಲಿರುವ ತೊಗರಿ ಬೆಳೆಗಾರರಿಗೆ ಸೂಕ್ತ ಪರಿಹಾರ ಘೋಷಣೆ ಮಾಡಬೇಕು. ಕಲಬುರಗಿಯ ಪ್ರಮುಖ ಬೆಳೆಯಾದ ತೊಗರಿ ನೆಟ್ಟೆ ರೋಗಕ್ಕೆ ತುತ್ತಾಗಿ ಸಂಪೂರ್ಣ ಹಾಳಾಗಿದ್ದು ಪರಿಹಾರಕ್ಕೆ ಆಗ್ರಹಿಸಿ 3 ದಿನಗಳ ಕಾಲ ನಿರಂತರ ಹೋರಾಟ ಮಾಡಿದ ಬಳಿಕ ಕಲಬುರಗಿಗೆ ಆಗಮಿಸಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಶೀಘ್ರವೇ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಈವರೆಗೂ ಈ ಕುರಿತು ಯಾವುದೇ ಸ್ಪಂದನೆ ದೊರೆತಿಲ್ಲ. ಜಿಲ್ಲೆಯಲ್ಲಿ ಒಟ್ಟು 4 ಲಕ್ಷ ಹೆಕ್ಟೇರ್ನಷ್ಟು ತೊಗರಿ ಹಾಳಾಗಿದೆ. ಆದರೆ ಸರ್ಕಾರ ರೈತರ ಕಷ್ಟಕ್ಕೆ ಸ್ಪಂದಿಸಲು ಮುಂದೆ ಬರುತ್ತಿಲ್ಲ. ಈ ಭಾಗದ ಶಾಸಕರು ಕೂಡ ಈ ಬಗ್ಗೆ ಮಾತನಾಡಲು ಸಿದ್ಧವಿಲ್ಲ ಎಂದು ಕಿಡಿಕಾರಿದರು. ಇನ್ನು ಮಾರ್ಚ್ 21ರಂದು ಕಲಬುರಗಿ ರೈತರ ನಿಯೋಗ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಭೇಟಿಯಾಗಿ ಇನ್ನೊಮ್ಮೆ ಮನವಿ ಸಲ್ಲಿಸಲಿದ್ದು, ಆದರೂ ಅವರ ಸ್ಪಂದನೆ ದೊರೆಯದಿದ್ದರೆ ವಿಭಿನ್ನ ರೀತಿಯಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಈ ಹಿಂದೆ ರೈತರು ತಮ್ಮ ಕಷ್ಟಗಳು ತೆಗೆದುಕೊಂಡು ಬಂದು ಆ ಎತ್ತಿನ ಬಂಡಿಗಳಾಗಲಿ ಅಥವಾ ಟ್ರ್ಯಾಕ್ಟರ್ಗಳಾಗಲಿ ಅಥವಾ ಎಕ್ಸಾಮ್ ಸೆಂಟರ್ಗಳಿದ್ದು ಮಕ್ಕಳು ಎಕ್ಸಾಮ್ ಆಗಲಿ ಇವೆಲ್ಲ ಹಿತದೃಷ್ಟಿಯಿಂದ ನಾವು ಸಾರ್ವಜನಿಕರ ತೊಂದರೆ ಕೊಡಬಾರ್ದು ತಿಳ್ಕೊಂಡು ಏನು ನಮ್ಮ ಜಿಲ್ಲಾಧಿಕಾರಿಗಳು ಭರವಸೆಯನ್ನು ಕೊಟ್ಟರು. ನಾವು ನಾಳೆನೇ ಉಪಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿಸ್ತೀವಿ, ನಿಯೋಗ ನಿಮ್ಮ ಭೇಟಿ ಮಾಡಿಸ್ತೀವಿ, ಪರಿಹಾರ ಕೊಡಿಸ್ತೀವಿ ಅನ್ನುವಂಥ ಆಶ್ವಾಸನೆಯನ್ನು ಕೊಟ್ಟಿದ್ದ ಪರಿಣಾಮವಾಗಿ ನಾವು ಆ ಒಂದು ಹೋರಾಟವನ್ನು ಹಿಂತೆಗೆದುಕೊಂಡಿವಿ. ಮಾರನೇ ದಿವಸ ಸನ್ಮಾನ್ಯ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆಜಿಯವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಜೊತೆ ಸಮಗ್ರವಾಗಿ ಈ ರೀತಿಯಾಗಿ ಹೋದ ಸಲ 733 ಕೋಟಿ ಸರ್ಕಾರ ಇದೇ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ನಮ್ಮ ಉಸ್ತುವಾರಿ ಸಚಿವರ ಒಂದು ಹೋರಾಟ ಮಾಡುವ ಮುಖಾಂತರ ನಮಗೆ ಕೊಟ್ಟಿದ್ದಾರೆ. ರೈತರು ಒಂದು ನೆಟ್ಟಿಸರು ಬಿಡುವಂತ ಆಗಿತ್ತು. ಈ ಸದ್ದ ರೈತರು ಸ್ವತಃ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬಂದದ. ಆದ್ದರಿಂದ ನೀವು ಏನೇ ಮಾಡಿ ಕೊಡಲೇಬೇಕೆನ್ನುವಂಥ ಒತ್ತಾಯವನ್ನು ಮಾಡಿದಾಗ ನಾವು ರೈತರ ಪರವಾಗಿದ್ದೀವಿ, ನಾವು ಕೊಡ್ತೇವೆ ಅನ್ನುವಂಥ ಆಶ್ವಾಸನೆಯನ್ನು ಅವತ್ತಿನ ದಿವಸ ಕೊಟ್ಟರು. ಅದು ಆದ ನಂತರ ಇವತ್ತಿನ ದಿವಸ ಮುಂದುವರೆದ ಭಾಗವಾಗಿ ಈಗ ನಾವು ಮಾಡಿದ್ರೂ ಕೂಡ ಒಂದು ಉದ್ದೇಶ, ಈಗ ಬಜೆಟ್ ಸೆಷನ್ ಸ್ಟಾರ್ಟ್ ಆಗ್ಯದ 5ನೇ ತಾರೀಕಿನಿಂದ 21ನೇ ತಾರೀಕು ತನಕ ನಡೀತದೆ. 7ನೇ ತಾರೀಕಿಗೆ ಬಜೆಟ್ ಇರ್ತದೆ. ಅಲ್ಲಿವರೆಗೆ ಏನಾದರೂ ಕೂಡ ರೈತರಿಗೆ ಘೋಷಣೆ ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ನಮಗಿತ್ತು. ಆದರೂ ಕೂಡ ಇಲ್ಲಿವರೆಗೆ ಯಾವುದೇ ಒಂದು ಇವತ್ತು ಮುಖ್ಯಮಂತ್ರಿಗಳು ಯಾವುದೇ ಒಂದು ಆಶ್ವಾಸನೆ ನೀಡಿಲ್ಲ. ಕೇವಲ ಅವರಿಗೆ ಧನ್ಯವಾದ ಹೇಳ್ತೀನಿ. ನಮ್ಮ ಸುರೇಶ್ ಬಾಬು ಅವರು JDSದು ತುಮಕೂರು ಜಿಲ್ಲೆಯವರು ನಮ್ಮ ಭಾಗದ ಬಗ್ಗೆ ರೈತರು ಕಷ್ಟದಲ್ಲಿದ್ದಾರ, ಅವರು ತೊಂದರೆಯಲ್ಲಿದ್ದಾರ,
ಹಿಂದಿನ ಸರ್ಕಾರ ಅವ್ರಿಗೆ ಕೊಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿತ್ತು. ಈ ಸಲ ಅವರ ಎಲ್ಲ ಬೇಡಿಕೆಗಳು ಈಡೇರಿಸಬೇಕು ಅನ್ನುವಂಥ ಒಂದು ಸದನದಲ್ಲಿ ಅವರು ಮಾತನಾಡಿದರು. ಆದರೆ ನಮ್ಗೆ ಅತ್ಯಂತ ನೋವಿನ ಸಂಗತಿ ಏನಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಸುಮಾರು 9ರಲ್ಲಿ 7 ಶಾಸಕರು, 2 ಮಂತ್ರಿಗಳು, 5 ಜನ MLCಗಳು, ಇಷ್ಟು ಜನ ಇದ್ದರೂ ಕೂಡ ಇವತ್ತಿನ ದಿವಸ ಕೇವಲ ಅಲ್ಲಂಪ್ರಭು ಪಾಟೀಲ್ ಅವರು ಹೊರತುಪಡಿಸಿ ಯಾವೊಬ್ಬರು ಶಾಸಕರು ಕೂಡ ಸದನದಲ್ಲಿ ಇವತ್ತು ಮಾತು ಎತ್ತಲಾರದೆ ಇರೋದು ಅತ್ಯಂತ ನೋವಿನ ಸಂಗತಿ. ಇವತ್ತಿನ ದಿವಸ ಅವ್ರಿಗೇನಾದರೂ ಈ ಒಂದು ರೈತರ ಬಗ್ಗೆ, ಈ ಒಂದು ಜನರ ಬಗ್ಗೆ ಕಳಕಳಿಯನ್ನು ಎತ್ತಿದ್ರು ಇಲ್ಲಿವರೆಗೆ ಅವ್ರು ಮಾತನಾಡ್ತಿದ್ರು. ಕರ್ನಾಟಕ ಇತಿಹಾಸದಲ್ಲಿ ಈ ರೀತಿಯಾದಂಥ ಒಂದು ವಿಶಿಷ್ಟವಾದಂಥ ಪ್ರತಿಭಟನೆ ರೈತರ ದೃಷ್ಟಿಯಿಂದ ಆಗಿಲ್ಲ ಅಂತೇಳಿ ಅವರು ಗಮನಕ್ಕಿದ್ರು ಕೂಡ ಇವತ್ತಿನ ದಿವಸ ಯಾವ ಶಾಸಕರು ಮಾತನಾಡಿರೋದು ಏನು ಯಾವ ವರ್ಡ್ನಾಗ ಹೇಳ್ಬೇಕು ತಿಳಿಯಲ್ಲ. ಅವ್ರಿಗೇನು ನಾಚಿಕೆ ಮಾನ ಮರ್ಯಾದೆ ಏನಾದರೂ ಅದನ್ನೋ ಇಲ್ಲ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ತಮಗೇನಾದರೂ ಬೇಕಾದ್ರೆ ಎಲ್ಲ ನಮ್ಮಲ್ಲಿ ಹಿರಿಯ ನಾಯಕರದಾರ, ಸನ್ಮಾನ್ಯ BR ಪಾಟೀಲ್ ಅದಾರ, MY ಪಾಟೀಲ್ ಅದಾರ, ನಮ್ಮ ಅಜಯ್ ಸಿಂಗ್ ಎಲ್ಲ ಹಿರಿಯ ನಾಯಕರದಾರ. ತಾವೆಲ್ಲ ಸಮಾಜಮುಖಿಯಾಗಿ ರೈತರ ಬಗ್ಗೆ ಜನರ ಬಗ್ಗೆ ನೀವು ಹಲವಾರು ಬಾರಿ ದನಿ ಎತ್ತಿದ್ರಿ. ಆದರೆ ನಮ್ಮ BR ಪಾಟೀಲರು ಕೂಡ ಈ ಹಿಂದೆ ತೊಗರಿ ಬಗ್ಗೆ ನೀವು ಮಾತಾಡಿದ್ರಿ, ಯಾಕೆ ಈಗ ನೀವು ಸುಮ್ಮ ಕೂತೀರಿ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದೀವಿ ನಾವು. ಮೊನ್ನೆ BR ಪಾಟೀಲ್ ಪ್ರಶ್ನೆ ಮಾಡ್ತಾ ಇದ್ದೀವಿ, ತಾವು ಒಬ್ಬರಿಗೆ ಮುಖ್ಯಮಂತ್ರಿ ಸಲಹೆಗಾರರಾಗಿ ತಮ್ಗೆ ಅದು ಇಷ್ಟ ಇಲ್ಲ ಅಂತೇಳಿ ನೀವು ರಾಜೀನಾಮೆ ಕೊಡ್ತೀರಿ. ಆದರೆ ನೀವು ಮತ್ತೊಂದು ಇವತ್ತು ಯೋಜನೆ ಉಪಾಧ್ಯಕ್ಷ ನಿಮ್ಮ ಬೇಡಿಕೆ ತೋತೀರಿ. ಅದೇ ಇವತ್ತಿನ ದಿವಸ ರೈತರ ಬಗ್ಗೆ ಇವತ್ತು ನೀವು ಕಾಳಜಿ ವಹಿಸಿ ಇವತ್ತಿನ ದಿವಸ ಸದನದಲ್ಲಿ ಯಾಕೆ ಮಾತಾಡಲಿಲ್ಲ? MY ಪಾಟೀಲ್ ಎನಿ KSRTC ನೀವು ಅಲ್ಲ ಅಂತೇಳಿ ನೀವು ಕೂಡ್ತೀರಿ, ಬೇರೆ ಬೇರೆ ಲ್ಯಾಂಡ್ ಆರ್ಮಿ ಅಂತ ದೊಡ್ಡ ಪೋಸ್ಟ್ಗಳು ಬೇಡ್ತೀರಿ. ಆದರೆ ರೈತರಿಂದ ನೀವು ಆರಿಸಿ ಬಂದಿರಿ, ನೀವು ಯಾಕೆ ಕೇಳ್ತಾ ಇಲ್ಲ? ಮತ್ತಿ ಮೂಡವರು ನೀವು ವಿರೋಧ ಪಕ್ಷದಾಗಿದ್ದೀರಿ, ಅವಿನಾಶ್ ಜಾಧವ್ ಅವ್ರು ಇವತ್ತು ಮಾತಾಡ್ತೀನಿ ಅಂತ ಹೇಳ್ಯಾರ, ನೀವೆಲ್ಲ ವಿರೋಧ ಪಕ್ಷದಾಗಿದ್ದೀರಿ, ನೀವು ಏನು ಮಾಡ್ತಾ ಇದ್ದೀರಿ? ನೀವು ಕೇಳಬೇಕಲ್ಲ. ಆದ್ದರಿಂದ ಇವತ್ತು ದಿವಸ ಜಿಲ್ಲೆಯಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಇದು ರೈತರದ, ಅದೇನು ಯಾರು ಪಾರ್ಟಿದಲ್ಲ ಪಕ್ಷದಲ್ಲ ಏನೂ ಅಲ್ಲ, ರೈತ ಈ ರೀತಿಯಾಗಿ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ನೀವು ಸುಮ್ಮ ಕೊಡ್ತೀರಪ್ಪ ಅಂದ್ರೆ ನಿಮ್ಮ ರಾಜೀನಾಮೆ ಕೊಟ್ಟು ನೀವು ಮನೆಗೆ ಬರಬೇಕು. ನಿಮ್ಗೆ ಕರೆ ಹೆಗ್ಗತಿ ಇತ್ತಂದ್ರೆ ಅದಕ್ಕೆ ಇನ್ನೊಂದು ಸಲ ನಾವು ಈ ಮೂಲಕ ಮೊನ್ನೆ ಎಲ್ಲ ಮಂತ್ರಿಗಳಲ್ಲಿ ಶಾಸಕರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದಂದ್ರೆ ಇನ್ನೂ ಕಾಲು ಮಿಂಚಿಲ್ಲ, 21ನೇ ತಾರೀಕುವರೆಗೆ ಬಜೆಟ್ ಅಧಿವೇಶನ ನಡೀತಾ ಇದೆ. ನೀವೆಲ್ಲರೂ ಪಕ್ಷಾತೀತವಾಗಿ ಇವತ್ತಿನ ದಿವಸ ಸದನದಲ್ಲಿ ಹೋರಾಟ ಮಾಡುವ ಮುಖಾಂತರ ಈ ರೈತರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡಬೇಕು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಾರ್ಚ್ 19ರಂದು ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ರಥೋತ್ಸವ, ಶರಣಬಸವಪ್ಪ ಅಪ್ಪ ಸುದ್ದಿಗೋಷ್ಠಿ. ಮಾರ್ಚ್ 23ರಂದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಬಲಿದಾನ್ ದಿವಸ್ ಸಮಾರಂಭ ಆಯೋಜನೆ, ವೈಜನಾಥ್ ಝಳಕಿ ಸುದ್ದಿಗೋಷ್ಠಿ. ಕಲಬುರಗಿ ಡಾಕ್ಟರ್ ರಾಜ್ ಅಭಿಮಾನಿಗಳಿಂದ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಆಚರಣೆ. ಶರಣಬಸವೇಶ್ವರ ಸನ್ನಿಧಿಯಲ್ಲಿ ಗಮನ ಸೆಳೆದ ಲಕ್ಷ ದೀಪೋತ್ಸವ. ತೊಗರಿ ಬೆಳೆಗೆ ಸೂಕ್ತ ಪರಿಹಾರ ನೀಡುವಂತೆ ಕಲಬುರಗಿಯಲ್ಲಿ ರೈತ ಮುಖಂಡರ ಒತ್ತಾಯ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.